ಪಡ್ಕೊಳ್ಳೋದಕ್ಕಾಗಿ ಒಂದು ಸಭೆ, ಅದರ ಮುಖಾಂತರವಾಗಿ ನಾವೆಲ್ಲ ಸಂಸ್ಕಾರವಂತರಾಗಬೇಕು. ಸಂಸ್ಕಾರ ಕೊಡೋರು ಯಾರು? ಮೊದಲು ತಾಯಿ ಕೊಡ್ತಾಳೆ ಮನೆಯೊಳಗೆ. ಯಾವಾಗ ಕೊಡ್ತಾಳೆ ಅಂತ ಕೇಳಿದ್ರೆ ಒಂದು ಕಡೆ ಬರೀತಾನೆ, ತಾಯಿಯಾಗಿರ್ತಕ್ಕಂಥವಳು ಮಗುವನ್ನ ಎರೆಯುವಂತ ಪ್ರಸಂಗದೊಳಗೆ ಹೇಳ್ತಾಳೆ, ಕೆರೆಯಂ ಕಟ್ಟಿಸು ಮಗನೇ ಮರವಂ ನೆಡು, ಅರವಟ್ಟಿಗೆ ನೆಡು, ದೇವಾಲಯಂ ಕಟ್ಟಿಸು, ದಾಸೋಹಂ ಗೈ ಎಂದು ಎರೆಯುತ್ತಿದ್ದಳು ಅಂತ ಒಂದು ಕಡೆ ಬರೀತಾ. ತಾಯಿಯಾಗಿರ್ತಕ್ಕಂಥವಳು ಮಗನಿಗೆ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಕೆರೆ ಕಟ್ಟಿಸ್ಬೇಕು, ಅದು ಪುಣ್ಯದ ಕೆಲಸ. ಯಾಕೆ? ಎಲ್ಲರಿಗೆ ನೀರು ಕೊಡ್ತಕ್ಕಂಥದ್ದು. ನೀವು ಇತಿಹಾಸದಲ್ಲಿ ಕೇಳಿರ್ಬಹುದು, ಸಿದ್ದರಾಮೇಶ್ವರರು ಕೆರೆಯನ್ನ ಕಟ್ಟಿಸ್ತಾರೆ ಅಂತಕ್ಕಂಥದ್ದು. ಇವತ್ತಿಗೂ ಕೆರೆ ಇದೆ. ಯಾಕೆ ಕೆರೆಗಳನ್ನ ಕಟ್ಟಿಸೋದು ಅಂದ್ರೆ ಎಲ್ಲರಿಗೂ, ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ನೀರನ್ನ ನೀಡತಕ್ಕಂಥ ಕೆಲಸ ಪುಣ್ಯದ ಕೆಲಸ. ಧರ್ಮ ಏನ್ ಹೇಳ್ತದೆ ಅಂದ್ರೆ ಪುಣ್ಯವನ್ನ ಮಾಡುವಂತ ಹೇಳ್ತದೆ. ತಾಯಿಯಾಗಿರ್ತಕ್ಕಂಥವಳ ಮೊದಲ ಮಾತು ಏನು ಅಂತ ಕೇಳಿದ್ರೆ, ಕೆರೆಯಮ್ಮ ಕಟ್ಟಿಸು ಮಗನೇ ಮರವಂ ನೆಡು. ಇಲ್ಲಿ ಗಿಡವನ್ನ ಹಚ್ಚಿದ್ರೆ ನಿಮಗೆ ನೆರಳು ಕೊಡುತ್ತದೆ, ಕಟ್ಟಿಗೆ ಆಗ್ತದೆ, ಬಾಗಿಲಾಗ್ತದೆ, ಕಿಟಕಿ ಆಗ್ತದೆ, ಅದರ ಬದುಕು ಸಾರ್ಥಕ ಆಗ್ತದೆ, ಒಂದು ಮರದ ಬದುಕು. ಅದಕ್ಕೆ ತಾಯಿಯಾಗಿರ್ತಕ್ಕಂಥವಳು ಮಗನಿಗೆ ಹೇಳ್ತಾಳೆ, ಏನೂ ಅರಿಯದೇ ಇರ್ತಕ್ಕಂಥ ಮುಗ್ಧ ಕಂದನಿಗೆ ಹೇಳಕತ್ತಾಳೆ, ಮರವಂ ನೆಡುವಂತೆ. ಮರದ ಬದುಕು ಕೂಡ ಸಾರ್ಥಕ ಅದ, ಕೆರೆಯ ಬದುಕು ಕೂಡ ಸಾರ್ಥಕ ಅದ. ಅರವಟ್ಟಿಗೆ ನೀಡು, ದೇವಾಲಯಂ ಕಟ್ಟಿಸು. ಇಂಥ ಒಂದು ದೇವಾಲಯ, ಒಂದು ಮಂದಿರ, ಒಂದು ಮಠ ನಿರ್ಮಾಣ ಆದ್ರೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಯಾರು ಇಲ್ಲದವರಿಗೆ ಆಶ್ರಯ ನೀಡತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ದೇವಸ್ಥಾನ. ಅಕ್ಕ ಮಾದೇವಿ ಹೇಳ್ತಾಳಲ್ಲ, ಶಯನಕ್ಕೆ ಹಾಳು ದೇಗುಲಗಳುಂಟು ಅಂತ. ಯಾಕೆ ದೇವಸ್ಥಾನಗಳು, ಮಠಗಳು, ಮಂದಿರಗಳು ಬೇಕು ಅಂತ ಕೇಳಿದ್ರೆ, ಏನಿಲ್ಲದವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು, ಇದ್ದವರಿಗೆ ಶಾಂತಿ ಕೊಡ್ತಕ್ಕಂಥ ಶಕ್ತಿಯಲ್ಲಿರ್ತದೆ. ಅದು ದೇವಸ್ಥಾನದೊಳಗಿರ್ತದೆ, ಮಠದೊಳಗೆ. कार्य तुमचे मंगल कार्यालय मात्र आमचे. साखरपुडा, लग्न, चोळी, सभा, समारंभ, वाढदिवस अशा विविध प्रकारच्या कार्यक्रमांसाठी सर्व सोयींयुक्त एक परिपूर्ण प्रशस्त हॉल. आपले कुटुंबीय आणि मित्र परिवारातील प्रत्येक सदस्याचं विविध शुभ कार्य होणार आता याच हॉलमधून. स्वयंपाक, शुभकार्य आणि जेवणासाठी स्वतंत्र हॉल बुकिंग चालू. पत्ता भाग्यवंती मंगल कार्यालय, मैसलगे रोड कॉर्नर, स्वागत कमानी जवळ, अक्कलकोट रोड, तळवळ स्टेशन, तालुका अक्कलकोट. बुकिंग साठी संपर्क 9834 28 88 39 9421 06 71 02. ಅಂತ ಮಠಗಳ ಮುಖೇನ ಧರ್ಮ ಜಾಗೃತಿಯನ್ನ ಮಾಡ್ತಕ್ಕಂಥದ್ದು, ಸಂಸ್ಕಾರವನ್ನ ಕಲಿತಕ್ಕಂಥದ್ದು. ಅಂತ ಮಠ ಇಲ್ಲಿ 14-15 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದಾರೆ. ಬರೀ ಕಲ್ಲು ಕಟ್ಟಿಗೆಯಿಂದ ಸ್ಥಾಪನೆ ಆಗಿಲ್ಲ, ಅದರ ಆಚೆ ನಿಮಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ನಡೆದಿದೆ. ಒಂದು ಸಾಮೂಹಿಕ ಮದುವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾವು ಪಡ್ಕೋಬೇಕು. ಮನುಷ್ಯ ಹುಟ್ಟಿದ್ದೇ ಬಹಳ ದೊಡ್ಡದು ಅಂತಲ್ಲ, ಮನುಷ್ಯ ಸಂಸ್ಕಾರವಂತನಾಗಿ ಬಾಳೋದು ಬಹಳ ಮುಖ್ಯ ಅದೆ. ಆ ಕಾರಣಕ್ಕೆ ತಾಯಿಯಾಗಿರ್ತಕ್ಕಂಥವಳು ಮೊದಲು ಸಂಸ್ಕಾರ ನೀಡ್ತಾಳೆ. ಕೆರೆ ಕಟ್ಟಿಸು, ಮರವನ್ನ ನೆಡು, ಅರವಟ್ಟಿಗೆ ನೆಡು, ದೇವಾಲಯಂ ಕಟ್ಟಿಸು, ದಾಸೋಹಂ ಗೈ ಎಂದು. ಯಾರು ಹಸಿದು ಬಂದಿದ್ದಾರೆ ಅಂತಲ್ಲಿ ಅನ್ನದಾನವನ್ನ ಮಾಡಬೇಕು, ಪ್ರಸಾದ ದಾನವನ್ನ ಮಾಡಬೇಕು. ಇಂಥ ಸಂಸ್ಕೃತಿಯನ್ನು ಬೆಳೆಸುವಂತ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಮಠಗಳು ಮಾಡ್ತಾರೆ. ಇವತ್ತು ನೀವು 12ನೇ ಶತಮಾನಕ್ಕೆ ಹೋದ್ರೆ ಬಸವಣ್ಣನವರು ಎಂತ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಎಲ್ಲ ಜಾತಿಯ ಶರಣರನ್ನ ಒಂದು ಕಡೆ ಸೇರಿಸಿ ಕಾಯಕ ಮಾಡಿದ್ರು, ದಾಸೋಹ ಮಾಡಿದ್ರು ಮತ್ತು ಸತ್ಸಂಗ ಮಾಡಿದ್ರು. ಯಾವುದು ಜಾತಿ, ಮತ, ಪಂಥ ಅಂತೇಳಿ ನಾವು ಹೊಡೆದಾಡ್ತಾ ಇದ್ವೋ ಆ ಜಾತಿಯನ್ನ ಮೀರಿ, ನಿಮಗೆ ಗೊತ್ತಿರಲಿ, ಯಾರ ಮುಖವನ್ನ ನೋಡಬಾರ್ದು ಅಂತಿದ್ರು ಅಂತ ಅಪ್ಪಣ್ಣನವರೇ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ರು. ನಿಮ್ಗೆಲ್ಲ ಗೊತ್ತಿರಬೇಕು. ಮೊದಲು ಅಪ್ಪಣ್ಣವ್ರನ್ನ ಭೇಟಿ ಆಗ್ಬೇಕು, ಆಮೇಲೆ ಬಸವಣ್ಣವ್ರು ಕಾಣ್ತಿದ್ರು.
ಅಂದ್ರೆ ಇದೆಲ್ಲ ಜಾತಿ ವ್ಯವಸ್ಥೆಯನ್ನ ಕಿತ್ತಾಕಿ ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿ ಎನಬೇಡ ದೇವನೊಲಿದಾತನೇ ಜಾತ ಎಂತಕ್ಕಂಥ ಮಾತನ್ನ ಹೇಳ್ತಾ ಜಾತಿ ವ್ಯವಸ್ಥೆಯನ್ನು ಧಿಕ್ಕಾರ ಮಾಡಿ ಶರಣರಾಗಿರ್ತಕ್ಕಂಥವರು ಧರ್ಮ ಚಿಂತನೆಯನ್ನ ಅವತ್ತಿನ ದಿವಸ ಕಲ್ಯಾಣದೊಳಗೆ ಮಾಡಿದರು. ಅನುಭವ ಮಂಟಪವನ್ನು ಕಟ್ಟಿದರು, ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿದ್ರು. ಶರಣರು ಶರಣೀಯರು ಎಲ್ಲರೂ ಒಂದು ಕಡೆ ಸೇರಿ ಇಂಥ ಸತ್ಸಂಗಗಳನ್ನು ನಡೆಸ್ತಾ ಬಂದ್ರು. ಯಾಕೆ ಸತ್ಸಂಗಗಳು ಬೇಕು ಅಂತ ಕೇಳಿದ್ರೆ ಮನುಷ್ಯರಿಗೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲಾಂದ್ರೆ ಬಹಳ ಕಷ್ಟ ಅದೆ. ನಿಮ್ ಕನ್ನಡ ತಿಳಿತದಲ್ಲ, ತಿಳಿದಿಲ್ಲ ಅಂದ್ರೂ ಕಷ್ಟವ. ಅಂದ್ರೆ ಈಗ ಮಹಾರಾಷ್ಟ್ರನೂ ಆಗತ್ತ, ಕನ್ನಡದ ಬೌಂಡ್ರಿ ಇದು. ಒಂದ್ ಹುಡುಗ ಏನ್ ಮಾಡ್ತಿತ್ತು ಮನೆಯೊಳಗ, ಅವ್ಗ ಅಪ್ಪ ಅಂತಿತ್ತು, ಅಪ್ಪಗ ಅವ್ ಅಂತಿತ್ತಂತ. ಅದಕ್ಕೆ ಬೈದ ಬುದ್ಧಿ ಹೇಳಿ ಹಿಂಗ ಅನ್ಬಾರ್ದು ಅಂತ ಯಾರು ಹೇಳಿಲ್ಲ. ಎಡ್ ಚಂದ ಅಂತದ ಯಾವ ಕೂಸ್ ಅಂತ ಹೇಳಿ ಮುತ್ತು ಕೊಡ್ತಿದ್ರು ಅದಕ್ಕೆ. ಮತ್ತ ಅದ ಹಂಗ ರೂಢಿ ಆಗಿತ್ತು. ಕೆಲವು ದಿನ ಕಳೆದ ಮೇಲೆ ಮನೆ ಮುಂದೆ ಆಟ ಆಡಕತ್ತಿತ್ತು. ಮನೆಗ್ ಬೀಗರು ಬಂದಾರೆ, ತಮ್ಮ ನಿಮ್ಮ ಅಪ್ಪ ಏನ್ ಮಾಡಕತ್ತಾರ ಅಂತ ಕೇಳಿದ್ರು. ನಮ್ಮ ಅಪ್ಪ ರೀ ರೊಟ್ಟಿ ಮಾಡಕತ್ತಾನ ಅಂತದು. ಮತ್ತೆ ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ್ರಿ ಅಂತ. ಅಂದ್ರೆ ತಪ್ಪಿದಾಗ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಒಂದಿಷ್ಟು ಅನಾಹುತಗಳಾಗ್ತವೆ. ಅಂತ ಸಂಸ್ಕಾರವನ್ನ ನೀಡತಕ್ಕಂತ ಕೆಲಸ ತಾಯಿ ಆಗಿರ್ತಕ್ಕಂಥವಳು ಮಾಡ್ತಾಳೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲು ಪಾಠಶಾಲೆ. ತಾಯಿ ಸಂಸ್ಕಾರ ನೀಡ್ತಾಳೆ ಅಂದ್ರೆ ತಾಯಿಗೆ ಸಂಸ್ಕಾರ ಇರಬೇಕು. ಆ ತಾಯಿಯಲ್ಲಿ ಸಂಸ್ಕಾರಕ್ಕೆ ಒಳಪಡ್ತಾಳೆ ಅಂದ್ರೆ ಇಂಥ ಮಠ ಮಂದಿರಗಳಲ್ಲಿ ಸಂಸ್ಕಾರಕ್ಕೆ ಒಳಪಡ್ತಾಳೆ. ಅದಕ್ಕೆ ಇವತ್ತು ಸಂಸ್ಕಾರ ಸಂಸ್ಕೃತಿ ಏನಾದ್ರೂ ಉಳಿದದೆ ಅಂದ್ರೆ ನಿಮ್ಮಿಂದಲೇ ಉಳಿದದೆ. ನೀವು ನಿಮ್ಮ ಮಕ್ಕಳಿಗೆ ಇವತ್ತು ಬಹಳ ಜನ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಕೈಯಾಗ ಮೊಬೈಲ್ ಕೊಡ್ತೀರಿ, ಇಲ್ಲಾಂದ್ರೆ ಕುರ್ಕುರಿ ಪಾಕೆಟ್ ಕೊಡ್ತೀರಿ. ಮಕ್ಕಳ ಕೈ ಒಳಗ ಕೊಡಬಾರದು. ಅವರಿಗೆ इवेरडू ಕೊಡಬೇಡ್ರಿ, ಅವರಿಗೆ संस्कार ಕೊಡ್ರಿ. समय भागातील वस्त्रवैभवात भर घातलेल्या श्री SP कासार अँड सन्स यांच्या महावीर क्लॉथ सेंटर अँड जीन्स कॉर्नर येथे विविध प्रकारच्या ब्रँडेड कपड्याचं फ्रेश स्टॉक, शूटिंग, शर्टिंग, रेडीमेड, होजियरी यासह विविध नामांकित कंपन्यांच्या साड्याचं भरगच्च स्टॉक. कपडे खरेदीसाठी तात्काळ भेट द्या. पत्ता महावीर क्लॉथ स्टोअर्स अँड जीन्स कॉर्नर, देवी मंदिरासमोर, अक्कलकोट रोड, तळवळ स्टेशन, तालुका अक्कलकोट. ಮಕ್ಕಳಿಗೆ ಆಸ್ತಿ ಮಾಡೋದು ಚಿಂತೆ ಮಾಡಬೇಡ್ರಿ. ಮಕ್ಕಳಿಗೆ ಸಂಸ್ಕಾರ ನೀಡತಕ್ಕಂತ ಕೆಲಸ ನಿಮ್ಮಿಂದ ಆಗಬೇಕು. ಅಂತ ಕೆಲಸವನ್ನ ಪೂಜ್ಯರು ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷನೂ ಕೂಡ ಇಲ್ಲಿ ಮಾಡ್ತಾ ಬಂದಿದ್ದಾರೆ. ಇಲ್ಲೊಂದು ಮಠ ಮಾಡಿದ್ದಾರೆ ಊರ್ ಹೊರಗೆ. ಇನ್ನೂ ಕಟ್ಟಡ ಬಹಳಷ್ಟು ಆಗಬೇಕು. ಒಂದು ಕಲ್ಯಾಣ ಮಂಟಪ ಆಯ್ತು ಅಂದ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ. ಆ ಕೆಲಸ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ನಾಯಕರು ಮತ್ತು ನೀವು ಭಕ್ತರು ಕೂಡಿ ಮಾಡಿದ್ರೆ ಏನ್ ದೊಡ್ಡದಲ್ಲ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಿ. ನಮ್ ಜನ ಎಷ್ಟೋ ದಂಡ ಕೊಡ್ತಾರ, ದಾನ ಕೊಡ್ಲಕ್ಕೆ ಯೋಚನೆ ಮಾಡ್ತಾರ. ಹೌದಲ್ಲ? ಒಂದೇನ್ರ ತಪ್ಪು ಮಾಡಿದ್ದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ಹೋಯ್ತಂದ್ರ ಎಷ್ಟರೇ ಹೋಗಲ್ರಿ, ಮೊದಲು ಮುಗಿಸ್ರಿ ಅಂತಿರ್ತಾರ. ಅದಕ್ಕೆ ಅಂದ್ರು ದಾನ ಕೊಟ್ಟಷ್ಟು ದಂಡ ಕೊಟ್ಟಷ್ಟು ದಾನ ಕೊಡಲಿಲ್ಲ ಮಾನವ ಅಂತ. ದಂಡ ಕೊಟ್ಟಷ್ಟು ದಾನ ಕೊಡಂಗಿಲ್ಲ ಮನುಷ್ಯ. ದಾನ ಅಂದ್ರೆ ತಲೆಯಾಗ ಚಾನ ಹೊಡೆದಂಗ ಆಗ್ತದಂತ. ಅಂತ ದಾನ ನೀವು ನೀಡಿದ್ದೇ ಆದ್ರೆ ಇಲ್ಲೊಂದು ಕಟ್ಟಡ ಆಗ್ತದೆ. ಅದು ಯಾರಿಗೆ ಉಪಯೋಗ ಆಗ್ತದೆ? ನಿಮಗೆ ಉಪಯೋಗ ಆಗ್ತದೆ. ನಿಮ್ಮದನ್ನೇ ನಿಮಗೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆಯಿರು ಅನ್ನೋ ಹಾಗೆ ಅಂತ ದಾನವನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮೊದಲೇದಾಗಿ ಕಲಿಸಿಕೊಟ್ಟವಳೆ ತಾಯಿ. ಆ ತಾಯಿಯ ಸಂಸ್ಕಾರ ಬಹಳ ದೊಡ್ಡದೆ. ಅಂತ ಸಂಸ್ಕಾರ ಸಂಸ್ಕೃತಿಯನ್ನ ಈ ಜಯಂತಿ ಮುಖೇನ ನೀವೆಲ್ಲ ಪಡ್ಕೊಂಡು ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ರಿ. परम पूज्यರಿಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಎರಡು ಮಾತುಗಳನ್ನು. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस विविध प्रकारचे नामांकित कंपन्यांचे सोफा सेट, दिवान बेड, कपाट, पेट्या, ड्रेसिंग टेबल, डायनिंग टेबल, टिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 95 88 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी
आपलीच माणसं. अशा आणखी व्हिडिओ पाहण्यासाठी AK20 न्यूजला सबस्क्राईब करा, बेल आयकॉनला क्लिक करा, लाईक करा, शेअर करा. धन्यवाद.